ದಾಳಿಗೂ ಮುನ್ನ ಉಗ್ರರ ಅಡಗುದಾಣಗಳು ಹೇಗಿತ್ತು? ಭಾರತದ ದಾಳಿಯ ನಂತರ ಉಗ್ರರ ನೆಲೆ ಹೇಗಾದವು ಗೊತ್ತಾ? ಬಹವಾಲ್ಪುರದ ಮಸೀದಿ ಮುರಿದ್ಕೆಯಲ್ಲಿ ಮಿಸೈಲ್ ಅಟ್ಯಾಕ್ ನಂತರ ಹೇಗಿತ್ತು ಚಿತ್ರಣ? ಮ್ಯಾಕ್ಸರ್ ಟೆಕ್ನಾಲಜೀಸ್ ಸ್ಯಾಟಲೈಟ್ ಚಿತ್ರಗಳು ಬಿಡುಗಡೆಯಾಗಿದ್ದಾವೆ. ಭಾರತದ ದಾಳಿಗೆ ಪಾಕಿಸ್ತಾನ ಯಾವ ರೀತಿ ಅಲ್ಲೋಲ ಕಲ್ಲೋಲವಾಗಿದೆ? ಇನ್ಫ್ಯಾಕ್ಟ್ ಪಾಕಿಸ್ತಾನ ಅನ್ನೋದಕ್ಕಿಂತ ಪಾಕಿಸ್ತಾನದ ಉಗ್ರರು, ಯಾಕಂದ್ರೆ ನಮ್ದು ಟಾರ್ಗೆಟೆಡ್ ಪಿನ್ ಪಾಯಿಂಟೆಡ್ ಪ್ರಿಸೈಸ್ ಅಟ್ಯಾಕ್. ಭಾರತದ ದಾಳಿಯ ಮುನ್ನ ಹೇಗಿತ್ತು ಉಗ್ರ ನೆಲೆಗಳು, ದಾಳಿಯ ನಂತರ ಹೇಗಿದೆ? ಬಹವಾಲ್ಪುರ್ ಮಸೂದ್ ಅಜರ್ ಕೇಂದ್ರ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ದಾಳಿಗೂ ಮುನ್ನ ಅದು ಹೇಗಿತ್ತು, ದಾಳಿಯ ನಂತರದಲ್ಲಿ ಹೇಗಿದೆ ಅನ್ನುವಂಥ ಎರಡು ದೃಶ್ಯಗಳು. ಕನ್ಸ್ಟ್ರಕ್ಷನ್ ಇಲ್ಲ, ಅಲ್ಲಿ ಕ್ಲೀನ್ ಆಗೋಗಿದೆ. ದಾಳಿಗೂ ಮುಂಚೆ ಅಲ್ಲಿ ನಿಮಗೆ ಕಟ್ಟಡ ಕಾಣುತ್ತೆ, ದಾಳಿಯ ನಂತರದಲ್ಲಿ ಏನೂ ಇಲ್ಲ, ಚೊಕ್ಕ ಕ್ಲೀನ್. ಸ್ಯಾಟಲೈಟ್ ಪಿಕ್ಚರ್ಸ್ ನೀವು ನೋಡ್ತಾ ಇರ್ತಕ್ಕಂಥದ್ದು. ದಾಳಿಗೂ ಮುನ್ನ ಯಾವ ರೀತಿ ಇತ್ತು ಅಲ್ಲಿ ಸ್ಥಳ ಅಂತ, ದಾಳಿಯ ನಂತರದಲ್ಲಿ ಅಲ್ಲಿ ಕಟ್ಟಡನೇ ಇಲ್ಲ, ಅಲ್ಲಿ ಕಂಪ್ಲೀಟ್ ಕ್ಲೀನ್ ಮಟಾಶ್ ಆಗೋಗಿದೆ. ಮತ್ತೆ ಸುತ್ತಮುತ್ತ ಬಹಳ ಏನು ಡ್ಯಾಮೇಜ್ ಆಗಿಲ್ಲ. ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಆ ಕಟ್ಟಡ ಮಾತ್ರ, ಪ್ರಿಸೈಸ್ಲಿ ದಟ್ ಬಿಲ್ಡಿಂಗ್. ಯಾವ ಕಟ್ಟಡದಲ್ಲಿ ಉಗ್ರರು ಅಡಗಿದ್ರು ಆ ಕಟ್ಟಡವನ್ನು ಮಾತ್ರ ನಾಶ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಿಸೈಸ್ ಅಡ್ವಾನ್ಸ್ಡ್ ವಾರ್ ಇದು. ಇದರಲ್ಲಿ ಸಾರ್ವಜನಿಕರಿಗೆ ಹಾನಿಯಾಗಿಲ್ಲ, ಬೇರೆ ಯಾರಿಗೂ ಹಾನಿಯಾಗಿಲ್ಲ. ಅಕ್ಕಪಕ್ಕದ ಮನೆಗಳಲ್ಲಿ ಸಾರ್ವಜನಿಕರು ಇದ್ರೂ ಕೂಡ ಅವ್ರಿಗೆ ಹಾನಿಯಾಗಿಲ್ಲ. ಹಾನಿ ಯಾರಿಗಾಗಿದೆ? ಯಾರು ಉಗ್ರರಿದ್ದಾರೋ ಅವರ ನೆಲೆ ಯಾವುದಿದೆಯೋ, ಅವರ ಬಿಲ್ಡಿಂಗ್ ಯಾವುದಿದೆಯೋ, ಎಕ್ಸಾಕ್ಟ್ಲಿ ದಟ್ ಬಿಲ್ಡಿಂಗ್. ಅದರ ಹೊರತಾಗಿ ಬೇರೆ ಯಾವುದಕ್ಕೂ ತೊಂದರೆ ಆಗಿಲ್ಲ. ನೋಡ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ರಂಜಿತ್, ಬಹುಶಃ ಇಡೀ ವಿಶ್ವ ಮೆಚ್ಚುವಂತಹ ಒಂದು ದಾಳಿ ಇದು ಅಂತ ಅಂದ್ಕೋತೀನಿ. ನಿನ್ನೆ ಇಸ್ರೇಲ್ ಇರ್ಬೋದು, ಅಮೆರಿಕ ಇರ್ಬೋದು, ಅನೇಕ ರಾಷ್ಟ್ರಗಳು ಇದಕ್ಕೆ ಬೆಂಬಲ ಸೂಚಿಸಿದ್ದೇನೆ ಇದಕ್ಕೆ ಸಾಕ್ಷಿ ಅಂತ ಅನ್ಸುತ್ತೆ. ಅದು ಎಷ್ಟು ಪ್ರಿಸೈಸ್ ಆಗಿ ಕರೆಕ್ಟಾಗಿ ಆ ಕಟ್ಟಡ ಮಾತ್ರ ನಾಶ ಆಗುವ ಹಾಗೆ, ಬೇರೆ ಯಾರಿಗೂ ಯಾವುದೇ ರೀತಿಯ ಹಾನಿ ಆಗದ ಹಾಗೆ, ಬೇರೆ ಯಾವುದೇ ರೀತಿಯ ಸಾರ್ವಜನಿಕ ಸಾವು ನೋವುಗಳು ಒಂದೇ ಒಂದು ಆಗದೇ ಇರೋ ಹಾಗೆ ಭಾರತದ ವಾಯುನೆಲೆಯನ್ನು ಕ್ರಾಸ್ ಮಾಡದೆ, LOCಯನ್ನು ಕ್ರಾಸ್ ಮಾಡದೆ ಭಾರತ ನಡೆಸಿರ್ತಕ್ಕಂಥ ದಾಳಿ ಇದೆಯಲ್ಲ, ಎಕ್ಸಲೆಂಟ್ ಅಂತ ಅನ್ಸುತ್ತೆ. ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಲಕ್ಷ್ಮಿ, ಭಾರತ ಸೇನೆ ಒಂದು ಶಿಸ್ತುಬದ್ಧವಾದಂಥ ಕಾರ್ಯಾಚರಣೆ ಮಾಡಿದೆ ಅನ್ನೋದಕ್ಕೆ ಈಗ ಬಿಡುಗಡೆ ಆದಂಥ ಈ ಒಂದು ಸ್ಯಾಟಲೈಟ್ ಪಿಕ್ಚರ್ಗಳೇ ಸಾಕ್ಷಿ ಅಂತ ಅನ್ಸುತ್ತೆ. ಭಾರತ ನೋಡಿ ಯಾವ ಪಾಯಿಂಟನ್ನು ಟಾರ್ಗೆಟ್ ಮಾಡಿತ್ತು, ಎಷ್ಟು ನಿಮಿಷಕ್ಕೆ ಅಲ್ಲಿ ಹೋಗಿತ್ತು, ಎಷ್ಟು ನಿಮಿಷದಲ್ಲಿ ಆಪರೇಷನ್ ಕಂಪ್ಲೀಟ್ ಆಗಿ ಎಷ್ಟು ನಿಮಿಷದಲ್ಲಿ ವಾಪಸ್ ಬಂದಿತ್ತು ಅನ್ನುವ ಸಂಪೂರ್ಣ ಲೆಕ್ಕಾಚಾರವು ಕೂಡ ನಮ್ಮ ಬಳಿ ಇದೆ. ನೋಡಿ, ಸಣ್ಣ ಮಾಹಿತಿ, ಎಲ್ಲೆಲ್ಲಿ ಯಾವ್ಯಾವ ಸಂಘಟನೆಯ ಯಾವ ಕೇಂದ್ರ ಕಚೇರಿ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮರ್ಕಜ್ ಸುಬಾನ್ ಅಲ್ಲಾ ಬಹಲ್ಪುರ JM ಅವರ ಒಂದು ಬಿಲ್ಡಿಂಗ್ ಅದು. ಹಾಗೆ ಮುರ್ಕಜ್ ತೊಯ್ಬಾ ಮುರ್ಕಿಡೆ LET ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಬಿಲ್ಡಿಂಗ್ ಅದು. ಹಾಗೆ ಸರ್ಜಲ್ ತೆಹ್ರಾ ಕಲಾನ್ JEMನ ಭಯೋತ್ಪಾದಕ ಸಂಘಟನೆ. ಮೆಹಮೂನಾ ಜೋಯೆ ಸೈಕೋಟಾ HM ಇದು ಕೂಡ ಭಯೋತ್ಪಾದಕ ಸಂಘಟನೆ. ಹಾಗೆ ಮರ್ಕಜ್ ಅಬ್ಬಾಸ್ JEM, ಮರ್ಕಜ್ ಅಹಲೆ ಹದೀಸ್ ಬರ್ನಲ್ LET, ಮಸ್ಕರ್ ರಹಿಲ್ ಶಾಹಿದ್ ಕೊಟ್ಲಿ, ಹಾಗೆ ಶವಾಯಿ ನಕ್ಲಾ ಕ್ಯಾಂಪ್ ಮುಜಾಫರ್ಬಾದ್, ಸೈಯದ್ ಬಿಲಾಲ್ ಕ್ಯಾಂಪ್ ಮುಜಾಫರ್ಬಾದ್ JM ಸಂಘಟನೆ. ಅಂದರೆ ನಾವು ಏನನ್ನು ಟಾರ್ಗೆಟ್ ಮಾಡಿದ್ವಿ, ಭಯೋತ್ಪಾದಕ ಸಂಘಟನೆಗಳ ಮೂಲ ನೆಲೆಗಳು ಮತ್ತೆ ಅವರ ಕೇಂದ್ರ ಕಚೇರಿಗಳನ್ನ ಟಾರ್ಗೆಟ್ ಮಾಡಿ ನಾವಲ್ಲಿ ಆಪರೇಷನ್ ಮಾಡಿದ್ವಲ್ಲ, ಎಕ್ಸಾಕ್ಟ್ ಅದೇ ಪಾಯಿಂಟ್ ಅನ್ನ ನಮ್ಮ ಮಿಸೈಲ್ಗಳು ತಲುಪಿದ್ವು, ಅಲ್ಲಿ ಡೆಮಾಲಿಷ್ ಮಾಡಿದ್ವು. ಅಲ್ಲಿದ್ದಂಥ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಂದ ಅಲ್ಲಿಂದ ವಾಪಸ್ ಬಂದಿದೆ. ನಾವು ಯಾವುದೇ ನಾಗರಿಕರನ್ನ ಗುರಿಯಾಗಿಸಿಕೊಂಡಿಲ್ಲ, ನಾವು ಯಾವುದೇ ಸೈನಿಕರನ್ನ ಗುರಿಯಾಗಿಸಿಕೊಂಡಿಲ್ಲ, ಸೈನಿಕರ ನೆಲೆಗಳನ್ನು ಗುರಿಯಾಗಿಸಿಕೊಂಡಿಲ್ಲ. ನಮ್ಮ ಟಾರ್ಗೆಟ್ ಇದ್ದದ್ದು ಕೇವಲ ಭಯೋತ್ಪಾದಕ ಸಂಘಟನೆಯ ಮೂಲ ನೆಲೆಗಳು ಮತ್ತೆ ಅವರ ಹೆಡ್ ಕ್ವಾರ್ಟರ್ಸ್ಗಳು ಮಾತ್ರ. ಈಗ ಅವೆಲ್ಲವೂ ಕೂಡ ಧ್ವಂಸ ಆಗಿರೋದ್ರಿಂದಾಗಿ ಪಾಕಿಸ್ತಾನ ಮೈಪರಿಚಿಕೊಳ್ತಾ ಇದೆ ಹೆಂಗಿಷ್ಟು ಶಿಸ್ತುಬದ್ಧವಾಗಿ ಮಾಡ್ತು ಅಂತ ಹೇಳಿ. ವಿಶ್ವ ಇವತ್ತು ಭಾರತದ ತಾಕತ್ತೇನು ಅಂತ ಹೇಳಿ ತಿಳಿದುಕೊಂಡಿದೆ. ಬಹುಶಃ ಇನ್ನು ಮುಂದೆ ಭಾರತವನ್ನು ಕೆಣಕುವಂತ ಯಾವ ಪ್ರಯತ್ನವನ್ನ ವಿಶ್ವದ ಯಾವುದೇ ಭಾರತದ ವೈರಿ ರಾಷ್ಟ್ರ ಮಾಡುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಚೀನಾ ಅಂದ್ಕೊಂಡಿತ್ತು ನಾವು ಸೈನ್ಯದಲ್ಲಿ ಶಕ್ತಿಶಾಲಿ ಇದ್ದೀವಿ, ನಾವು ಭಾರತವನ್ನ ಹೇಗೆ ಬೇಕಾದರೂ ಆಟಾಡಿಸಬಹುದು ಅಂತ ಅನ್ಕೊಂಡಿತ್ತು. ಆದರೆ ಭಾರತದ ಈ ಒಂದು ಆಪರೇಷನ್ ಅವರಿಗೆ ನಾನಾ ಸಂದೇಶವನ್ನು ರವಾನಿಸಿದಂಗಾಗಿದೆ. ಪಾಕಿಸ್ತಾನ ಇನ್ನು ಮುಂದೆ ಏನೇ ಹೇಳಿದ್ರು ಕೂಡ ತನ್ನ ಜನರ ಮುಂದೆ ನಾಚಿಕೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದಿದೆ. ಭಾರತವನ್ನು ಮುಟ್ಟುವಂತ ಪ್ರಯತ್ನ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಭಾರತ ಎಂದೂ ಕೂಡ ಸೂಪರ್ ಸಾನಿಕ್ ದೇಶ. ಭಾರತ ಇಂಥ ಗೊಡ್ಡು ಬೆದರಿಕೆಗಳು ಚೀನಾ, ಪಾಕಿಸ್ತಾನ, ಟರ್ಕಿ ಇವರೆಲ್ಲರೂ ಒಟ್ಟಾಗಿ ಬಂದರೂ ಕೂಡ ಭಾರತ ಏಕೈಕ ರಾಷ್ಟ್ರವಾಗಿ ಅವರನ್ನ ಹಿಮ್ಮೆಟ್ಟಿಸುವಲ್ಲಿ ಸಶಕ್ತವಾಗಿದೆ ಅನ್ನೋದನ್ನು ನಿನ್ನೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕ ಸಾಕ್ಷಿ ಎಂಬಂತೆ ಇವತ್ತು ಬಿಡುಗಡೆ ಆದಂಥ ಈ ಎಲ್ಲ ಚಿತ್ರಗಳು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ.
ದಯವಿಟ್ಟು ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀವಿ ಮತ್ತೆ. ದಾಳಿಗೂ ಮುನ್ನ ಉಗ್ರರ ಅಡುಗುದಾಣಗಳು ಹೇಗಿತ್ತು? ಭಾರತದ ದಾಳಿಯ ನಂತರ ಉಗ್ರರ ನೆಲೆ ಹೇಗಾದವು ಗೊತ್ತಾ? ಬಹವಾಲ್ಪುರದ ಮಸೀದಿ ಮುರಿದ್ಕೆಯಲ್ಲಿ ಮಿಸೈಲ್ ಅಟ್ಯಾಕ್ ನಂತರ ಹೇಗಿತ್ತು ಚಿತ್ರಣ? ಮ್ಯಾಕ್ಸರ್ ಟೆಕ್ನಾಲಜೀಸ್ ಸ್ಯಾಟಲೈಟ್ ಚಿತ್ರಗಳು ಬಿಡುಗಡೆಯಾಗಿದ್ದಾವೆ. ಭಾರತದ ದಾಳಿಗೆ ಪಾಕಿಸ್ತಾನ ಯಾವ ರೀತಿ ಅಲ್ಲೋಲ ಕಲ್ಲೋಲವಾಗಿದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಅನ್ನೋದಕ್ಕಿಂತ ಪಾಕಿಸ್ತಾನದ ಉಗ್ರರು, ಯಾಕಂದ್ರೆ ನಮ್ದು ಟಾರ್ಗೆಟೆಡ್, ಪಿನ್ ಪಾಯಿಂಟೆಡ್, ಪ್ರಿಸೈಸ್ ಅಟ್ಯಾಕ್. ಭಾರತದ ದಾಳಿಯ ಮುನ್ನ ಹೇಗಿತ್ತು ಉಗ್ರ ನೆಲೆಗಳು, ದಾಳಿಯ ನಂತರ ಹೇಗಿದೆ? ಬಹವಾಲ್ಪುರ್ ಮಸೂದ್ ಅಜರ್ ಕೇಂದ್ರ, ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ದಾಳಿಗೂ ಮುನ್ನ ಅದು ಹೇಗಿತ್ತು, ದಾಳಿಯ ನಂತರದಲ್ಲಿ ಹೇಗಿದೆ ಅನ್ನುವಂಥ ಎರಡೂ ದೃಶ್ಯಗಳು. ಕನ್ಸ್ಟ್ರಕ್ಷನ್ ಇಲ್ಲ, ಅಲ್ಲಿ ಕ್ಲೀನ್ ಆಗೋಗಿದೆ. ದಾಳಿಗೂ ಮುಂಚೆ ಅಲ್ಲಿ ನಿಮಗೆ ಕಟ್ಟಡ ಕಾಣುತ್ತೆ, ದಾಳಿಯ ನಂತರದಲ್ಲಿ ಏನೂ ಇಲ್ಲ, ಚೊಕ್ಕ ಕ್ಲೀನ್. ಸ್ಯಾಟಲೈಟ್ ಪಿಕ್ಚರ್ಸ್ ನೀವು ನೋಡ್ತಾ ಇರ್ತಕ್ಕಂಥದ್ದು. ದಾಳಿಗೂ ಮುನ್ನ ಯಾವ ರೀತಿ ಇತ್ತು ಅಲ್ಲಿ ಸ್ಥಳ ಅಂತ, ದಾಳಿಯ ನಂತರದಲ್ಲಿ ಅಲ್ಲಿ ಕಟ್ಟಡನೇ ಇಲ್ಲ, ಅಲ್ಲಿ ಕಂಪ್ಲೀಟ್ ಕ್ಲೀನ್ ಮಟಾಶ್ ಆಗೋಗಿದೆ. ಮತ್ತೆ ಸುತ್ತಮುತ್ತ ಭಾಳ ಏನು ಡ್ಯಾಮೇಜ್ ಆಗಿಲ್ಲ. ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಆ ಕಟ್ಟಡ ಮಾತ್ರ, ಪ್ರಿಸೈಸ್ಲಿ ದಟ್ ಬಿಲ್ಡಿಂಗ್. ಯಾವ ಕಟ್ಟಡದಲ್ಲಿ ಉಗ್ರರು ಅಡಗಿದ್ರು ಆ ಕಟ್ಟಡವನ್ನು ಮಾತ್ರ ನಾಶ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಿಸೈಸ್ ಅಡ್ವಾನ್ಸ್ಡ್ ವಾರ್ ಇದು. ಇದರಲ್ಲಿ ಸಾರ್ವಜನಿಕರಿಗೆ ಹಾನಿಯಾಗಿಲ್ಲ, ಬೇರೆ ಯಾರಿಗೂ ಹಾನಿಯಾಗಿಲ್ಲ. ಅಕ್ಕಪಕ್ಕದ ಮನೆಗಳಲ್ಲಿ ಸಾರ್ವಜನಿಕರು ಇದ್ರೂ ಕೂಡ ಅವ್ರಿಗೆ ಹಾನಿಯಾಗಿಲ್ಲ. ಹಾನಿ ಯಾರಿಗಾಗಿದೆ? ಯಾರು ಉಗ್ರರಿದ್ದಾರೋ ಅವರ ನೆಲೆ ಯಾವುದಿದೆಯೋ, ಅವರ ಬಿಲ್ಡಿಂಗ್ ಯಾವುದಿದೆಯೋ, ಎಕ್ಸಾಕ್ಟ್ಲಿ ದಟ್ ಬಿಲ್ಡಿಂಗ್. ಅದರ ಹೊರತಾಗಿ ಬೇರೆ ಯಾವುದಕ್ಕೂ ತೊಂದರೆ ಆಗಿಲ್ಲ. ನೋಡ್ತಾ ಇದ್ದೀವಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ರಂಜಿತ್. ರಂಜಿತ್, ಬಹುಶಃ ಇಡೀ ವಿಶ್ವ ಮೆಚ್ಚುವಂತಹ ಒಂದು ದಾಳಿ ಇದು ಅಂತ ಅಂದ್ಕೋತೀನಿ. ನಿನ್ನೆ ಇಸ್ರೇಲ್ ಇರ್ಬೋದು, ಅಮೆರಿಕ ಇರ್ಬೋದು, ಅನೇಕ ರಾಷ್ಟ್ರಗಳು ಇದನ್ನ ಇದಕ್ಕೆ ಬೆಂಬಲ ಸೂಚಿಸಿದ್ದೇನೆ ಇದಕ್ಕೆ ಸಾಕ್ಷಿ ಅಂತ ಅನ್ಸುತ್ತೆ. ಅದು ಎಷ್ಟು ಪ್ರಿಸೈಸ್ ಆಗಿ ಕರೆಕ್ಟ್ ಆಗಿ ಆ ಕಟ್ಟಡ ಮಾತ್ರ ನಾಶ ಆಗುವ ಹಾಗೆ, ಬೇರೆ ಯಾರಿಗೂ ಯಾವುದೇ ರೀತಿಯ ಹಾನಿ ಆಗದ ಹಾಗೆ, ಬೇರೆ ಯಾವುದೇ ರೀತಿಯ ಸಾರ್ವಜನಿಕ ಸಾವು ನೋವುಗಳು ಒಂದೇ ಒಂದು ಆಗದೇ ಇರೋ ಹಾಗೆ, ಭಾರತದ ವಾಯುನೆಲೆಯನ್ನ ಕ್ರಾಸ್ ಮಾಡದೆ, LOCಯನ್ನ ಕ್ರಾಸ್ ಮಾಡದೆ ಭಾರತ ನಡೆಸಿರ್ತಕ್ಕಂಥ ದಾಳಿ ಇದೆಯಲ್ಲ, ಎಕ್ಸಲೆಂಟ್ ಅಂತ ಅನ್ಸುತ್ತೆ. ನಿಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಲಕ್ಷ್ಮಿ, ಭಾರತ ಸೇನೆ ಒಂದು ಶಿಸ್ತುಬದ್ಧವಾದಂಥ ಕಾರ್ಯಾಚರಣೆ ಮಾಡಿದೆ ಅನ್ನೋದಕ್ಕೆ ಈಗ ಬಿಡುಗಡೆ ಆದಂಥ ಈ ಒಂದು ಸ್ಯಾಟಲೈಟ್ ಪಿಕ್ಚರ್ಗಳೇ ಸಾಕ್ಷಿ ಅಂತ ಅನ್ಸುತ್ತೆ. ಭಾರತ ನೋಡಿ ಯಾವ ಪಾಯಿಂಟನ್ನು ಟಾರ್ಗೆಟ್ ಮಾಡಿತ್ತು, ಎಷ್ಟು ನಿಮಿಷಕ್ಕೆ ಅಲ್ಲಿ ಹೋಗಿತ್ತು, ಎಷ್ಟು ನಿಮಿಷದಲ್ಲಿ ಆಪರೇಷನ್ ಕಂಪ್ಲೀಟ್ ಆಗಿ ಎಷ್ಟು ನಿಮಿಷದಲ್ಲಿ ವಾಪಸ್ ಬಂದಿತ್ತು ಅನ್ನುವ ಸಂಪೂರ್ಣ ಲೆಕ್ಕಾಚಾರವು ಕೂಡ ನಮ್ಮ ಬಳಿ ಇದೆ. ನೋಡಿ, ಸಣ್ಣ ಮಾಹಿತಿ, ಎಲ್ಲೆಲ್ಲಿ ಯಾವ್ಯಾವ ಸಂಘಟನೆಯ ಯಾವ ಕೇಂದ್ರ ಕಚೇರಿ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮರ್ಕಜ್ ಸುಬಾನ್ ಅಲ್ಲ, ಬಹಲ್ಪುರ ಏನು JM ಅವರ ಒಂದು ಬಿಲ್ಡಿಂಗ್ ಅದು. ಹಾಗೆ ಮುರ್ಕಜ್ ತೊಯ್ಬಾ ಮುರ್ಕಿಡೆ LET ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಬಿಲ್ಡಿಂಗ್ ಅದು. ಹಾಗೆ ಸರ್ಜಲ್ ತೆಹ್ರಾ ಕಲಾನ್ JEMನ ಭಯೋತ್ಪಾದಕ ಸಂಘಟನೆ. ಮೆಹಮೂನಾ ಜೋಯೆ ಸೈಕೋಟಾ HM ಇದು ಕೂಡ ಭಯೋತ್ಪಾದಕ ಸಂಘಟನೆ. ಹಾಗೆ ಮರ್ಕಜ್ ಅಬ್ಬಾಸ್ JEM, ಮರ್ಕಜ್ ಅಹಲೆ ಹದೀಸ್ ಬರ್ನಲ್ LET, ಮಸ್ಕರ್ ರಹಿಲ್ ಶಾಹಿದ್ ಕೊಟ್ಲಿ, ಹಾಗೆ ಶವಾಯಿ ನಕ್ಲಾ ಕ್ಯಾಂಪ್ ಮುಜಾಫರ್ಬಾದ್, ಸೈಯದ್ ಬಿಲಾಲ್ ಕ್ಯಾಂಪ್ ಮುಜಾಫರ್ಬಾದ್ JM ಸಂಘಟನೆ. ಅಂದ್ರೆ ನಾವು ಏನನ್ನು ಟಾರ್ಗೆಟ್ ಮಾಡಿದ್ವಿ, ಭಯೋತ್ಪಾದಕ ಸಂಘಟನೆಗಳ ಮೂಲ ನೆಲೆಗಳು ಮತ್ತೆ ಅವರ ಕೇಂದ್ರ ಕಚೇರಿಗಳನ್ನ ಟಾರ್ಗೆಟ್ ಮಾಡಿ ನಾವಲ್ಲಿ ಆಪರೇಷನ್ ಮಾಡಿದ್ವಲ್ಲ, ಎಕ್ಸಾಕ್ಟ್ ಅದೇ ಪಾಯಿಂಟ್ ಅನ್ನ ನಮ್ಮ ಮಿಸೈಲ್ಗಳು ತಲುಪಿದ್ವು, ಅಲ್ಲಿ ಡೆಮಾಲಿಷ್ ಮಾಡಿದ್ವು. ಅಲ್ಲಿದ್ದಂಥ ಭಯೋತ್ಪಾದಕರನ್ನ ನಿರ್ನಾಮ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಇಂದ ಅಲ್ಲಿಂದ ವಾಪಸ್ ಬಂದಿದೆ. ನಾವು ಯಾವುದೇ ನಾಗರಿಕರನ್ನ ಗುರಿಯಾಗಿಸಿಕೊಂಡಿಲ್ಲ, ನಾವು ಯಾವುದೇ ಸೈನಿಕರನ್ನ ಗುರಿಯಾಗಿಸಿಕೊಂಡಿಲ್ಲ, ಸೈನಿಕರ ನೆಲೆಗಳನ್ನ ಗುರಿಯಾಗಿಸಿಕೊಂಡಿಲ್ಲ. ನಮ್ಮ ಟಾರ್ಗೆಟ್ ಇದ್ದದ್ದು ಕೇವಲ ಭಯೋತ್ಪಾದಕ ಸಂಘಟನೆಯ ಮೂಲ ನೆಲೆಗಳು ಮತ್ತೆ ಅವರ ಹೆಡ್ ಕ್ವಾರ್ಟರ್ಸ್ಗಳು ಮಾತ್ರ. ಈಗ ಅವೆಲ್ಲವೂ ಕೂಡ ಧ್ವಂಸ ಆಗಿರೋದ್ರಿಂದಾಗಿ ಪಾಕಿಸ್ತಾನ ಮೈಪರಿಚಿಕೊಳ್ತಾ ಇದೆ, ಹೆಂಗಿಷ್ಟು ಶಿಸ್ತುಬದ್ಧವಾಗಿ ಮಾಡ್ತು ಅಂತ ಹೇಳಿ. ವಿಶ್ವ ಇವತ್ತು ಭಾರತದ ತಾಕತ್ತೇನು ಅಂತ ಹೇಳಿ ತಿಳಿದುಕೊಂಡಿದೆ. ಬಹುಶಃ ಇನ್ನು ಮುಂದೆ ಭಾರತವನ್ನು ಕೆಣಕುವಂತ ಯಾವ ಪ್ರಯತ್ನವನ್ನ ವಿಶ್ವದ ಯಾವುದೇ ಭಾರತದ ವೈರಿ ರಾಷ್ಟ್ರ ಮಾಡುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಚೀನಾ ಅನ್ಕೊಂಡಿತ್ತು ನಾವು ಸೈನ್ಯದಲ್ಲಿ ಶಕ್ತಿಶಾಲಿ ಇದ್ದೀವಿ, ನಾವು ಭಾರತವನ್ನ ಹೇಗೆ ಬೇಕಾದ್ರೂ ಆಟಾಡಿಸಬಹುದು ಅಂತ ಅನ್ಕೊಂಡಿತ್ತು. ಆದರೆ ಭಾರತದ ಈ ಒಂದು ಆಪರೇಷನ್ ಅವರಿಗೆ ನಾನಾ ಸಂದೇಶವನ್ನ ರವಾನಿಸಿದಂಗಾಗಿದೆ. ಪಾಕಿಸ್ತಾನ ಇನ್ನು ಮುಂದೆ ಏನೇ ಹೇಳಿದ್ರು ಕೂಡ ತನ್ನ ಜನರ ಮುಂದೆ ನಾಚಿಕೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದಿದೆ. ಭಾರತವನ್ನು ಮುಟ್ಟುವಂತ ಪ್ರಯತ್ನ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಭಾರತ ಎಂದೂ ಕೂಡ ಸೂಪರ್ ಸಾನಿಕ್ ದೇಶ. ಭಾರತ ಇಂಥ ಗೊಡ್ಡು ಬೆದರಿಕೆಗಳು ಚೀನಾ, ಪಾಕಿಸ್ತಾನ, ಟರ್ಕಿ ಇವರೆಲ್ಲರೂ ಒಟ್ಟಾಗಿ ಬಂದರೂ ಕೂಡ ಭಾರತ ಏಕೈಕ ರಾಷ್ಟ್ರವಾಗಿ ಅವರನ್ನ ಹಿಮ್ಮೆಟ್ಟಿಸುವಲ್ಲಿ ಸಶಕ್ತವಾಗಿದೆ ಅನ್ನೋದನ್ನು ನಿನ್ನೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕ ಸಾಕ್ಷಿ ಎಂಬಂತೆ ಇವತ್ತು ಬಿಡುಗಡೆ ಆದಂಥ ಈ ಎಲ್ಲ ಚಿತ್ರಗಳು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ.